ಗದಗ್ ಪ್ರೀಮಿಯರ್ ಲೀಗ್ ವೈಟ್ ಲೆದರ್ ಬಾಲ್ ಟೂರ್ನಮೆಂಟ್ 25ರಿಂದ 28ರವರೆಗೆ ನಡೆಯಲಿದೆ. ಕಾರ್ತಿಕ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳು 25ರಿಂದ 28ರವರೆಗೆ ನಡೆಯಲಿರುವ ವೈಟ್ ಲೆದರ್ ಬಾಲ್ ಟೂರ್ನಮೆಂಟ್ ನಡೆಯಲಿದ್ದು, ಇದರಲ್ಲಿ 4 ತಂಡಗಳು ಇದ್ದು, ಒಂದು ತಂಡದಿಂದ 17 ಜನರು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಒಬ್ಬರು 16 ವರ್ಷದ ಒಳಗೆ ಇರುವವರು ಹಾಗೂ 2 ಹುಡುಗಿಯರು ಕೂಡ ಆಯ್ಕೆಯಾಗಿದ್ದಾರೆ. ಮೊದಲ ಬಹುಮಾನ ಟ್ರೋಫಿ ಹಾಗೂ 50,000 ರೂಪಾಯಿ, ಎರಡನೇ ಬಹುಮಾನ ಟ್ರೋಫಿ ಹಾಗೂ 20,000 ರೂಪಾಯಿಗಳು ಇದು ಗದಗ ನಗರದ ಆದರ್ಶ ಶಿಕ್ಷಣ ಸಮಿತಿ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾಪ್ರಭ ಟಿವಿ, ಗದಗ. ಸಂಘಟಕರಿಂದ ಅವರಿಗೆ ಗದಗ ಲೆದರ್ ಬಾಲ್ ಕ್ರಿಕೆಟ್ ಏನೇನೆಲ್ಲ ಸಾಧ್ಯತೆಗಳಿದೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಎಂಬ ನಮ್ಮ ಅನಿಸಿಕೆ ಸರ್. ಈ ಟೂರ್ನಿಯಲ್ಲಿ ನಮ್ಮ ಕಾಂಗ್ರೆಸ್ಸಿನ ಯುವ ನಾಯಕರು ಆದಂತಹ ಗದಗ ಜಿಲ್ಲೆಯ ಯುವ ನಾಯಕರು ಆದಂತಹ ಶ್ರೀಯುತ ಕೃಷ್ಣಗೌಡ ಪಾಟೀಲ್ ಅವರು ಕೂಡ ಭಾಗವಹಿಸಿ ಅವರು ಕೂಡ ಹರಾಜಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಅವರು ಕೂಡ ಗದಗ ಟೈಟನ್ಸ್ಗೆ ಭಾಗವಹಿಸಿದ್ದಾರೆ. ಈ ಟೂರ್ನಿಯಲ್ಲಿ ಪ್ರತಿ ಒಂದು ತಂಡದಲ್ಲಿಯೂ 16 ವರ್ಷದ ಒಬ್ಬ ಆಟಗಾರರಿಗೆ ಅವಕಾಶ ನೀಡಲಾಗಿದೆ. 16 ವರ್ಷದ ಕೆಳಗಿರುವಂತಹ ಒಬ್ಬ ಆಟಗಾರರಿಗೆ, ಅದೇ ರೀತಿಯಾಗಿ 2 ಮಹಿಳಾ ಆಟಗಾರರಿಗೂ ಕೂಡ ಈ ತಂಡದಲ್ಲಿ ಅವಕಾಶ ನೀಡಲಾಗಿದೆ. ಅವರ ಹೆಸರಿಗಿರುತ್ತೆ ಭೂಮಿಕಾ ಸೌದಿ ಅಂತೇಳಿ 12 ವರ್ಷದ ಯುವತಿ. ಅದೇ ರೀತಿಯಾಗಿ ಮತ್ತು ಮನುಶ್ರೀ ಕುರ್ತಕೋಟಿ ಅಂತೇಳಿ ಅಂಡರ್-19 ಯುವತಿ. ಅವರಿಗೂ ಕೂಡ ನಾವು ಈ ಆಯೋಜಕರಿಂದ ಒಂದು ಅವಕಾಶವನ್ನು ನೀಡಲಾಗಿದೆ. ಅವರು ಕೂಡ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಟೂರ್ನಿಯ ಮುಖ್ಯ ಅತಿಥಿಗಳಾಗಿ ನಮ್ಮ ಗದಗ ಜಿಲ್ಲೆಯ ಕೀರ್ತಿ ತಂದಂತ ಈಗಾಗಲೇ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಕರ್ನಾಟಕ ತಂಡವನ್ನು ಪ್ರದರ್ಶಿಸಿ ರಣಜಿ ತಂಡವನ್ನು ಕೂಡ ಪ್ರದರ್ಶಿಸಿದಂತಹ ಶ್ರೀಯುತ ಅನಿರುದ್ಧ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಅದೇ ರೀತಿಯಾಗಿ ಆನಂದ್ ಪೋತ್ನೀಸ್, ಚೇರ್ಮನ್ ಆಫ್ ASS ಆದರ್ಶ ಶಿಕ್ಷಣ ಸಮಿತಿಯ ಚೇರ್ಮನ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ TR ಅಡವಿ, ವೈಸ್ ಪ್ರೆಸಿಡೆಂಟ್ ಆಫ್ ಆದರ್ಶ ಶಿಕ್ಷಣ ಸಮಿತಿ ಅವರು ಕೂಡ ಈ ಕಾರ್ಯಕ್ರಮವನ್ನು ದಿನಾಂಕ 25ರಿಂದ ದಿನಾಂಕ 28ರವರೆಗೆ 4 ದಿನ ಈ ಟೂರ್ನಿ ನಮ್ಮ ASS ಶಿಕ್ಷಣ ಸಮಿತಿಯ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ಕ್ರಿಕೆಟ್ ಟೂರ್ನಿ ನಡೆಯಲಿದೆ. ಟೂರ್ನಮೆಂಟ್ ಪ್ಯಾಟರ್ನ್ ಲೀಗ್ ಕಮ್ ನಾಕ್ಔಟ್ ಮಾದರಿಯಲ್ಲಿ ನಡೆಯಲಾಗಿದೆ. ಪ್ರತಿ ತಂಡಕ್ಕೆ 3 ಲೀಗ್ ಮ್ಯಾಚಸ್ಗಳು, ಅದಾದ ನಂತರ ಟೇಬಲ್ ಟಾಪರ್ಸ್ ಫೈನಲ್ ಆಡಲಿದ್ದಾರೆ. ಇದಕ್ಕೆಲ್ಲ ಕ್ವಾಲಿಫೈಡ್ ಅಂಪೈರ್ಸ್ ಎಲ್ಲ ಕರ್ಸಾಕ್ತೀವಿ. ಆಮೇಲೆ ಮೇನ್ ಟೂರ್ನಮೆಂಟ್ ಯೂಟ್ಯೂಬ್ ಅಲ್ಲಿ ಲೈವ್ ಪ್ರಸಾರವಾಗಲಿದೆ. ಸ್ಪೋರ್ಟ್ಸ್ ಆನ್ ಎಂಬ ಯೂಟ್ಯೂಬ್ ಲೈವ್ ಚಾನೆಲ್ ಅಲ್ಲಿ ಪ್ರಸಾರವಾಗಲಿದೆ. ಅದೇ ರೀತಿ ಬಹುಮಾನ ಮತ್ತು ಗೌರವಗಳು: ಚಾಂಪಿಯನ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನ, ರನ್ನರ್ ಅಪ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನ. ನಗದು ಎಷ್ಟೇ ಸರ್? ನಗದು ಎಷ್ಟೆಷ್ಟು? ಚಾಂಪಿಯನ್ಸ್ಗೆ 50,000 ಇದೆ, ರನ್ನರ್ಸ್ ಅಪ್ಗೆ 20,000 ಇದೆ, ಮ್ಯಾನ್ ಆಫ್ ದ ಮ್ಯಾಚ್ ಇದೆ, ಮ್ಯಾನ್ ಆಫ್ ದ ಸೀರೀಸ್ ಇದೆ, ಬೆಸ್ಟ್ ಬ್ಯಾಟ್ಸ್ಮನ್ ಇದೆ, ಬೆಸ್ಟ್ ಬೌಲರ್ ಹಾಗೂ ಉದ್ಯೋನ್ಮುಖ ಆಟಗಾರ ಪ್ರಶಸ್ತಿ ಇದೆ.